स्वागत है आपका बी न्यूज नेशन में। मैं हूं आबिद हुसैन शेख। पुलिस के हत्थे चढ़े रिपोर्टर्स, डॉक्टर को फंसाने में कामयाब, रंगे हाथ पकड़े गए रिपोर्टर्स। 50 लाख की डीलिंग, 10 लाख में डॉक्टर को मनवाकर बीजापुर एपीएमसी पुलिस के हत्थे चढ़े 3 रिपोर्टर्स। रवि बिस्नाड़, कन्नड़ा स्वर्ण न्यूज चैनल के रिपोर्टर प्रसन्न देशपांडे, रिपोर्टर बसवराज, चैनल का कैमरामैन सहित गर्भवती महिला मल्लम्मा बिरादर, जिसको लेकर बड़े प्लानिंग के साथ डॉक्टर किरण ओसवाल, गायनिक डॉक्टर जो स्कैनिंग सेंटर भी चलाते हैं, बीएलडीई रोड पर स्थित वसंत लीला अस्पताल पर धावा बोला। एफआईआर के मुताबिक डॉक्टर किरण को लड़का या लड़की की पहचान कहने, गर्भपात का पता लगाने जब जबरन डॉक्टर पर दबाव डाला गया तो डॉक्टर ने लिंग पता लगाने से इनकार किया तो कैमरा लेकर स्कैनिंग सेंटर में घुस गए रिपोर्टर्स। डॉक्टर को ब्लैकमेल करते हुए 50 लाख की मांग रखी। आखिरकार 10 लाख में बात तय हुई। जेब से 1,05,000 रुपये दिए। बाकी रकम के लिए एक होटल में बुलवाकर फंसाने आए रिपोर्टरों को रंगे हाथ फंसाया गया। इस घटना से मीडिया में सनसनी मच गई है, जिसको लेकर खुद डीसी और एसपी साहब को मीडिया के सामने आकर इसका खुलासा करना पड़ा। एफआईआर के बाद रिपोर्टरों को हिरासत में लिया गया है। पूरी सच्चाई सामने लाने में जुटी है पुलिस, कहा एसपी प्रकाश निक्कम और डीसी पाटिल ने। इन पर धारा 341, 384, 385, 504, 506, 34 आईपीसी के तहत मामला दाखिल किया गया है। ಈಗ ಇನ್ನೊಂದು ವಿಷಯ ಇದಕ್ಕೆ ಸಂಬಂಧಪಟ್ಟಂಗೆ ಈ ಇಲೆಕ್ಷನ್ಗೆ ಬಿಟ್ಟು ನಾವು ನಿನ್ನೆ ಒಂದು ಸಭೆ ನಡೆಸಿದ್ವಿ. ತಮಗೆಲ್ಲ ಗೊತ್ತಿದೆ, ಪ್ರಸವ ಪೂರ್ವ ಲಿಂಗ ಪತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. CEO ಸಾಹೇಬರು, ನಮ್ಮ DHO ಮತ್ತು ಎಲ್ಲರೂ ಇದ್ದಾರೆ. ಆ ಕಮಿಟಿಗೆ PCPNDT ಅಂತಾರೆ, PCPNDT. ಈ ಪ್ರಸವ ಪೂರ್ವ ಲಿಂಗ ಪತ್ತೆ ಮತ್ತು ಈ ಭ್ರೂಣ ಹತ್ಯೆ ಇದ್ರ ಬಗ್ಗೆ ನಾವು ನಿನ್ನೆ ಒಂದೂವರೆ ಗಂಟೆ ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ತಮ್ಮ ಮೂಲಕ ಇದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಆಗಿ ಜನಕ್ಕೆ ಹೆಚ್ಚಿನ ಅನುಕೂಲ ಆಗಬೇಕು. ಇದರಲ್ಲಿ ಏನಿದೆ ಅಂದರೆ, ಯಾವ್ಯಾವ ಮೆಡಿಕಲ್ ಶಾಪ್ಗಳಲ್ಲಿ ಅಥರೈಸ್ಡ್ ಅಂದರೆ ತಜ್ಞರು ಬರೆದು ಕೊಡದೆ ತಾವೇ ಕೆಲವನ್ನ ಈ ಯಾವ್ಯಾವ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ, ಇದು ನಿಮಗೆ ರೈಟಿಂಗಲ್ಲಿ ಕೊಡ್ತೀನಿ ನಾನು. ಆದರೂ ಈ ಮಿಸೋಪ್ರೋಸ್ಟಲ್, ಆಮೇಲೆ ಮಿಸೋಪ್ರಿಸ್ಟೋನ್, ಆಮೇಲೆ MTP ಕಿಟ್ಸ್, ಇವುಗಳನ್ನು ಅದನ್ನು ನಾನು ಕೊಡ್ತೀನಿ ನಿಮಗೆ. ಯಾಕಂದರೆ ಅದು ಮೆಡಿಕಲ್ ಟರ್ಮಿನಾಲಜಿ ಇದೆ, ಅದನ್ನು ನಿಮಗೆ ಕೊಡ್ತೀನಿ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ವಿದೌಟ್ ಪ್ರಿಸ್ಕ್ರಿಪ್ಷನ್ ಆಫ್ ತಜ್ಞ ವೈದ್ಯರು, ಗೈನಕಾಲಜಿಸ್ಟ್ ಬರೆದು ಕೊಡೋದಿಲ್ಲ, ಇವರೇ ಮಾರಾಟ ಮಾಡ್ತಾರೆ. ಆಮೇಲೆ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆಯಲ್ಲ, ಅದರದ್ದು ವ್ಯಾಲ್ಯೂ ಎಷ್ಟಿದೆ ಅದರ ಬದಲಿ 5 ಪಟ್ಟು 6 ಪಟ್ಟು ಮಾಡ್ತಾ ಇದ್ದಾರೆ. ದಿಸ್ ಈಸ್ ನಂಬರ್ 1. ಎರಡನೇದ್ದು ಇನ್ನೊಂದು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಬ್ಲ್ಯಾಕ್ ಮೇಲು ಮಾಡ್ತಾ ಇದ್ದಾರೆ. ಯಾರಿಗೆ? ಡಾಕ್ಟರ್ಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಬಗ್ಗೆ ನಾವು ಸಾಕಷ್ಟು ನಿನ್ನೆನೆ 1.5 hour ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಆಮೇಲೆ ನಾವು ಇನ್ನೂ ಒಂದು ಕಟ್ಟುನಿಟ್ಟಾದಂಥ ಇದನ್ನು ಹೇಳಿದ್ದೀವಿ. ಎಲ್ಲ ಗೈನಕಾಲಜಿಸ್ಟ್ ಎಲ್ಲೆಲ್ಲಿ ತಾವು ನಡೆಸ್ತಾ ಇದ್ದಾರೆ ಹಾಸ್ಪಿಟಲ್, ಅದರದ್ದು CCTVಗಳ ಈಗ ನಾವು ಹೇಗೆ ಚೆಕ್ ಪೋಸ್ಟ್ಗಳದ್ದು ಮಾಡಿದ್ದೀವಲ್ಲ, ಹಾಗೆ ಅವ್ರದ್ದು ನಮಗೆ CCTV ರಿಯಲ್ ಟೈಮ್ ನಮಗೆ ಅದನ್ನು ನಾವು ಅಬ್ಸರ್ವ್ ಮಾಡುವಂಥದ್ದು ನಮ್ಮ ಆಫೀಸಲ್ಲಿ ಆಗಬೇಕು. ನಾನು ನೋಡ್ತಿರ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೆ ಅದಕ್ಕೆ ಮೋಸ್ಟ್ ಪ್ರಾಬಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ನಾವು 107 ಸ್ಕ್ಯಾನಿಂಗ್ ಸೆಂಟರ್ಗಳಿದ್ದಾವೆ. ನಾವು ಇದರಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ, ವಿ ಆರ್ ನಾಟ್ ಟೇಕಿಂಗ್ ದ ಪಿಕ್ಚರ್ ಆಫ್ ಸ್ಕ್ಯಾನಿಂಗ್. ಅಲ್ಲಿ ಸ್ಕ್ಯಾನ್ ಏನು ಮಾಡ್ತಾ ಇದ್ದಾನೆ ಅದನ್ನು ತಗೊಳ್ತಾ ಇಲ್ಲ. ಈ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಯಾವ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ, ಯಾವ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಯಾಕಂದರೆ ಸ್ಕ್ಯಾನಿಂಗ್ ವಿ ಆರ್ ನಾಟ್ ಎಕ್ಸ್ಪರ್ಟ್ ಇನ್ ಇದು ಗೈನಕ್, ಅದನ್ನೆಲ್ಲ ಮತ್ತೊಬ್ಬರ ಪ್ರೈವಸಿಯನ್ನು ಐ ಕ್ಯಾನಾಟ್ ಸಿ ಆನ್ ದ CCTV. ಓನ್ಲಿ ನಾವು ಅದರದ್ದು ಮೇಲೆ ಅವನು ಬಂದು ಕಂಪ್ಲೇಂಟ್ ಕೊಡ್ತಾನೆ ನಮ್ಮ ಹತ್ರ, ವಿ ಕ್ಯಾನ್ ಈಸಿಲಿ ಕ್ಯಾಚ್ ಹೋಲ್ಡ್ ಆಫ್ ದಟ್ ಡಾಕ್ಟರ್ ಆ್ಯಂಡ್ ಇದು ಈಗಲ್ಲ. ಈಗ ಅವರವರು ನಾವು ಮಾಡ್ತಾ ಇದ್ದೀವಿ.
ಡಿ ಸಿ ಆಫೀಸಲ್ಲಿ ಇನ್ನು ಮುಂದೆ ಮಾಡಬೇಕಂತ ಹೇಳಿ ನಾವು ನಿನ್ನೆ ಸಮಿತಿಯಲ್ಲಿ ನಿರ್ಧಾರ ತಗೊಂಡಿದ್ದೀವಿ. ಅದನ್ನು ನಾವು ಟೈಮ್ ಲೈನನ್ನು ಅವರಿಗೆ ಡಾಕ್ಟರ್ಗಳಿಗೆ DHO ಮತ್ತು ಡಾಕ್ಟರ್ ಬೆದರಿ ಅವರಿಗೆ ಒಪ್ಪಿಸಿದ್ದೀವಿ. ಅವರಿಗೆಲ್ಲ ಕರೆದು ಒಂದೇ ಅಂದರೆ CCTV ನಾನೊಂದು ಬೇರೆ ಕಂಪ್ನಿ CCTV ಬೇರೆ ಸ್ಪೆಸಿಫಿಕೇಶನ್ ಹಾಕೊಳ್ಳೋದು, ಇನ್ನೊಬ್ಬರದು ಮತ್ತೊಂದು ಹಾಕಿದೆ ಅಂದರೆ ವಿ ಕೆನಾಟ್ ಮಾನಿಟರ್ ಆನ್ ದ ಇದು ಇಲ್ಲಿ. ಅದಕ್ಕಾಗಿ ಕಾಮನ್ ಆಗಿ ಅರೌಂಡ್ 3,000 to 4,000 ಇನ್ವೆಸ್ಟ್ಮೆಂಟ್ ಆಗ್ತದೆ. ಡಾಕ್ಟರ್ ಹ್ಯಾಸ್ ಟು ಬೇರ್ ಇಟ್ ಆ್ಯಂಡ್ ಇಟ್ ಈಸ್ ಅ ಕಂಪಲ್ಷನ್ ಇನ್ ದ ಆ್ಯಕ್ಟ್ ಆಲ್ಸೋ. ಅದಕ್ಕಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡುವಂಥದ್ದು ಮಾಡ್ತೀವಿ. ಈಗಾಗಲೇ ಇದ್ರ ಸಂಬಂಧಪಟ್ಟಂಗೆ ನಾವೇನಾದ್ರು ಹೇಳ್ತಾರೆ ಅಲ್ಲ ಪ್ರಸವ ಪೂರ್ವ ಲಿಂಗ ಪತ್ತೆ ಈಗ ಆಸ್ ಆಫ್ ನಾವು ನಡೀತಾ ಇಲ್ಲ. ನಮಗೆ ಅಂಥದ್ದು ಗಮನಕ್ಕೆ ಇಲ್ಲ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಬ್ಲ್ಯಾಕ್ ಮೇಲ್ ಯಾಕೆ ಆಗುತ್ತೆ ವೈದ್ಯರಿಗೆ ತಮಗೂ ಗೊತ್ತಿದೆ. ನೀವು ಎಷ್ಟೇ ನಾವು ಲಾ ಎಂಥದೇ ಇದ್ರೂ ಸಹಿತ ಇಂಥದ್ದು 107ರಲ್ಲಿ ಯಾರೋ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ಬ್ಲ್ಯಾಕ್ ಮೇಲ್ಗಳನ್ನು ನಾವು ಹಿಡಿಬೇಕಾದ್ರೆ ನಮಗೆ ಈಗ ನಿನ್ನೆ ನಮ್ಮ ಪೊಲೀಸ್ ಇಲಾಖೆಯವರು ಆಲ್ರೆಡಿ ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ರು, ಯಾರು ಬ್ಲ್ಯಾಕ್ ಮೇಲ್ ಮಾಡಿಸ್ಕೊಂಡ್ರು, ಅದ್ರ ಬಗ್ಗೆ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಒಂದು ನಿಮಿಷದಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ ಅವರು. ನಿನ್ನೆ ಒಂದು ಡಾಕ್ಟರ್ ಓಸ್ವಾಲ್ ಅಂತ ಇದ್ದಾರೆ, ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಓಸ್ವಾಲ್ ಅಂತ ಇದ್ದಾರೆ, ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಗೆ 4 ಜನ, ಟೋಟಲ್ 6 ಜನದ ಟೀಮ್ ಇದೆ. ಅಲ್ಲಿ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ ರಿಪೋರ್ಟರ್, ಆಮೇಲೆ ರವಿ ಬಿಸ್ನಾಳ್, ಪ್ರಸನ್ನ ದೇಶಪಾಂಡೆ, ಸೆಕೆಂಡ್ ಇಸ್ ರವಿ ಬಿಸ್ನಾಳ್, ಥರ್ಡ್ ಇಸ್ ಬಸವರಾಜ್, ಫೋರ್ತ್ ಇಸ್ ಸಂಗಮೇಶ್ ಹೂ ಇಸ್ ಅ ಫೋಟೋಗ್ರಾಫರ್, ಮೀನ್ಸ್ ದಟ್ ಕ್ಯಾಮೆರಾಮ್ಯಾನ್ ಆಫ್ ಸುವರ್ಣ ನ್ಯೂಸ್. ಅವರು ಫಸ್ಟ್ ಏನ್ ಮಾಡಿದ್ದಾರೆ, ದೇ ಸೆಂಟ್ ಒನ್ ಲೇಡಿ ಅಂಡ್ ಒನ್ ಜೈನ್ ಟು ದಟ್ ಹಾಸ್ಪಿಟಲ್. ದಟ್ ಲೇಡಿ ವಾಸ್ ಪ್ರೆಗ್ನೆಂಟ್. ಅದು ಅಲ್ಲಿ ಹೋದ ನಂತರ ಹೊರಗಡೆ ಬಂದ ಸಿ ಸ್ಟಾರ್ಟೆಡ್ ಸ್ಕ್ರೀಮಿಂಗ್, ಅದು ಎಲ್ಲ ಇಲ್ಲಿಗಲ್ ಮಾಡ್ತಾ ಇದ್ದಾರೆ ಅದು ಇದು. ದೆನ್ ದೀಸ್ 4 people ಎಂಟರ್ಡ್. ಅವರ ಡಾಕ್ಟರ್ ಕಡೆಯಿಂದ ದೇ ಹ್ಯಾವ್ ಸ್ನ್ಯಾಶ್ 1 lakh rupees. ಆಮೇಲೆ ಅವರು 50 lakh rupees ಡಿಮಾಂಡ್ ಮಾಡಿದ್ರು. 50 lakh rupees ನನಗೆ ಕೊಡಬೇಕು, ಅದ ನಾವು ಎಲ್ಲ ಇದು ಮಾಡ್ತೀನಿ ಅಂತ ಪಬ್ಲಿಷ್ ಮಾಡ್ತೀನಿ ಅದು 50. ಆಮೇಲೆ ಇಟ್ ವಾಸ್ ಸೆಟಲ್ಡ್ ಆನ್ 10 lakh rupees. ಆಮೇಲೆ ಅವರು ಡಾಕ್ಟರ್ ಆರ್ ಯು ಲಿಸ್ನಿಂಗ್? ದೆನ್ ಡಾಕ್ಟರ್ಗೆ ಫೋನ್ ಮಾಡಿ ಅದು ಬೇರೆ ಉಳಿದವ್ರದ್ದು ಅಮೌಂಟ್ ಕೊಡಬೇಕು ಅಂತ ಹೇಳಿದ್ರು. ದೆನ್ ದೇ ಕಾಲ್ಡ್ ಹಿಮ್ ಟು ಒಂದು ಹೋಟೆಲಲ್ಲಿ ಇದು ಮನಿ ತಗೊಂಡಾಗ ವಿ ಹ್ಯಾವ್ ಕ್ಯಾಶ್ ದೆಮ್ ರೆಡ್ ಹ್ಯಾಂಡೆಡ್. ಹೋಟೆಲ್ ಹೆಸರು ಈಗ ನಮ್ಗೆ ಗೊತ್ತಿಲ್ಲ. ಸಮ್ವೇರ್ ಇನ್ ಗಾಂಧಿ ದಟ್ APMC ಲಿಮಿಟ್ಸ್ ಅಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಅವರು ಕ್ಯಾಚ್ ಆಗಿದ್ದಾರೆ. ಸೊ ದೀಸ್ 4 people are arrested. Yes, 4 people are arrested. Yes, cash around 1 lakh rupees. 1 lakh rupees. Yes. ಈಗ 6 ಜನದ್ದು ಪ್ರೆಸ್ ನೋಟ್ ಕೊಟ್ಟಲ್ಲ, 6 ಜನ ಹೆಸರಿಲ್ಲ ಸರಿಯಾಗಿ. 4 ಜನದ್ದು ಇದೆ, ಇನ್ನು 2 ಜನದ್ದು ದಟ್ ಲೇಡಿ ಹ್ಯಾಸ್ ಗಿವನ್ ತಪ್ಪು ಹೆಸರು ಕೊಟ್ಟಿದ್ದಾರೆ ಬಿಕಾಸ್ ಸಿ ಡೋಂಟ್ ವಾಂಟ್ ಟು ಗಿವ್ ಅ ರಿಯಲ್ ನೇಮ್. ಯಾರು ಆ ಗಂಡ ಹೆಂಡತಿ? ಎಸ್ ದಟ್ ಗಂಡ ಹೆಂಡತಿ ಅವ್ರದ್ದು ಒಂದು ತಪ್ಪು ನೇಮ್ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲ ನಮ್ಮ ಕಡೆ CCTV ಫುಟೇಜ್ ಇದೆ, ಅವ್ರಿಗೆ ಕೂಡ ವಿ ವಿಲ್ ಕ್ಯಾಚ್ ದೆಮ್. ಹೆಣ್ಮಕ್ಳು ಅವ್ರ ಮೇಲೆ ಕೇಸ್ ಆಗ್ತದೆ. Yes, she is the main culprit. She has gone as a decoy over there. Okay. Yes. ಸ್ಟಿಂಗ್ ಆಪರೇಷನ್ ಏನಿದು? ಸ್ಟೀಮ್ ಇಲ್ಲ, ಅವರು ಹೋಗಿ ಹೊರಗಡೆ ಬಂದ ನಂತರ ಸಿ ಸ್ಟಾರ್ಟೆಡ್ ಸ್ಕ್ರೀಮಿಂಗ್. ದೆನ್ ಈ ಫೋರ್ಸ್ಫುಲಿ ದೇ ಎಂಟರ್ಡ್ ವಿದೌಟ್ ಏನೋ ಅದು. Yes, ಓನ್ಲಿ ಪ್ರೀ ಪ್ಲಾನ್. ಆಕ್ಚುಲಿ ಪ್ರೆಗ್ನೆಂಟ್ ಅಂತ ಇಲ್ಲ, ಸಿ ಇಸ್ ಪ್ರೆಗ್ನೆಂಟ್, ಬಟ್ ಇದು ಎಲ್ಲ ಪ್ರೀ ಪ್ಲಾನಿಂಗ್. 120B ಕಾನ್ಸ್ಪಿರಸಿ ತರ ಎಲ್ಲ ಪ್ರೀ ಪ್ಲಾನ್ ಮಾಡಿದ್ದಾರೆ. A1 ಪ್ರಸನ್ನ ದೇಶಪಾಂಡೆ. ಪ್ರಸನ್ನ ಕೂಡ ಬಂದಿದ್ದಾರೆ ರೆಕಾರ್ಡಿಂಗ್ ಎಲ್ಲ. A1 A2 ಇದು ಆಲ್ರೆಡಿ ಐ ಆಮ್ ಜಸ್ಟ್ ಟೆಲಿಂಗ್ ಯು. FIR ಅಲ್ಲಿ ಈ ಕಡೆ ಹಿಂದೆ ಮುಂದೆ ಇರ್ಬೋದು. ರವಿ ಬಿಸ್ನಾಳ ಡೆಸಿಗ್ನೇಷನ್ ಏನ್ ಬರ್ತಿದೆ? ರವಿ ಬಿಸ್ನಾಳ್ ಫೋರ್ಟ್ ನೈಟ್ಲಿ ಒಂದು ಡೈಲಿಯಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಸರ್ ಇಲ್ಲ, ಅವರು BJP ನಲ್ಲಿ ಏನೋ ಪದಾಧಿಕಾರಿ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾಗುತ್ತೆ. ಓಕೆ, ಅದು ಗೊತ್ತಿಲ್ಲ ನನಗೆ. ಅದು ವಿ ಆರ್ ನಾಟ್ ವೆರಿಫೈಡ್ ಇಸ್ ಪೊಲಿಟಿಕಲ್ ಆಂಟಿಸಿಡೆಂಟ್ಸ್, ಬಟ್ ಸಮ್ ಫೋರ್ಟ್ ನೈಟ್ಲಿ ಡೈಲಿಯಲ್ಲಿ ಅವರು ಏನು ಕೆಲಸ ಮಾಡ್ತಾರೆ. ಸೆಕ್ಷನ್ಸ್ ಹೇಳಿ ಮತ್ತೆ ಸೆಕ್ಷನ್ ಬಸವರಾಜ್ ಲಾಸ್ಟ್ ಟೈಮ್ ಹೇಳಿರಲ್ಲ, ಬಸವರಾಜ್ ಅವರೇನು ಇದ್ದಾರೆ, ಅವ್ರ ಪೂರ್ತಿ ಅಂತ ಹೇಳಿ ಅವ್ರು ಯಾವ್ದು ಮಾಡ್ತಿದ್ದಾರೆ. ಬಸವರಾಜ್ ಇದು ಐ ವಿಲ್ ಡಿಟೇಲ್ ಒಂದು ಪ್ರೆಸ್ ನೋಟ್ ಕಳಿಸ್ತೀನಿ. ನನ್ನ ಕಡೆ ಇದು 4 ಹೆಸರು ಇದೆ. ಡಿಟೇಲ್ ವಿದಿನ್ 1 hour ಐ ವಿಲ್ ಗಿವ್ ದ ಪ್ರೆಸ್ ನೋಟ್. ಸೆಕ್ಷನ್ಸ್ ಏನು ಮತ್ತೆ ಆ ಸೆಕ್ಷನ್ ಇಲಾಬ್ರೇಷನ್ 384 ಎಕ್ಸ್ಟಾರ್ಷನ್. ಏನು ಪ್ರಕರಣ ಯಾವ ಇದರಲ್ಲಿ? Just 384 120B ಕಾನ್ಸ್ಪಿರಸಿ. 384 ಏನು? Extortion. 120B is for conspiracy.
504, 506 ಫಾರ್ ಗಿವಿಂಗ್ ಅವ್ರಿಗೆ ಹೆದರಿಸಿದ್ರು, ಅವ್ರಿಗೆ ಸ್ವಲ್ಪ ಧಮಕಿ ಕೊಟ್ಟಿದ್ರು. ಅದಕ್ಕೆ ಸುಲಿಗೆ ಬೆದರಿಕೆ ಹೆದರಿಕೆ ಸುಲಿಗೆ ಬೆದರಿಕೆ ಎಸ್ 447 ಟ್ರೇಸ್ ಪಾಸ್, ಇಲ್ಲಿಗಲ್ ಟ್ರೇಸ್ ಪಾಸ್. ಎಸ್ 384 is non billable, 120 is non billable, ಬೇರೆ ಉಳಿದವರು ಎಲ್ಲ non-billable case. अप्रूवल गिनती को क्या कितना सजा होता है, मैक्सिमम कितनी सजा होती है? 384 ಇದು ಐ ಥಿಂಕ್ 7 years ಇರಬಹುದು. IPC ಕ್ಯಾನ್ ಚೆಕ್. ಸರ್, ವೈದ್ಯರ ಆಸ್ಪತ್ರೆ ಏನಾದರೂ ತಪಾಸಣೆ ಮಾಡಿಸಿದ್ರೆ ಅದೇನಾದರೂ ಆ ಥರ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಕೇಸ್ ನಿನ್ನೆ ಆಗಿದೆ, ನಿನ್ನೆ ರಾತ್ರಿ ಲೇಟ್ ನೈಟ್ ಆಗಿದೆ. ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಟ್ ಇಟ್. ಅದು ಏನೋ ಕೇಸ್ ಆಗಿದೆ, ಜಸ್ಟ್ ಲಾಸ್ಟ್ ನೈಟ್ ಇದು ಹ್ಯಾಸ್ ಬಿನ್ ರಿಜಿಸ್ಟರ್ಡ್. ವಾಟ್ ಎವರ್ ಇನ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ಸರ್, ಈಗ ಇದು ಒಂದು ಪಾರ್ಟ್ ಆಯಿತು. ಈಗ ಸೆಕೆಂಡ್ ಪಾರ್ಟ್, ಆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಕಾರಣ ಏನು? ಆ ಹಾಸ್ಪಿಟಲ್ಗೆ ಲಿಂಗಪುರ ಪ್ರಸವ ಪೂರ್ವ ಲಿಂಗಪತ್ತೆ ಅಲ್ಲಿ ನಡೀತಿದೆ ಅನ್ನೋ ಕ್ಲೂ ಮೇಲೆ ಇವ್ರು ಹೋಗಿದ್ರು. ದೇ ಮೈಟ್ ಹ್ಯಾವ್ ಸೆಲೆಕ್ಟೆಡ್ ದ ಕಾನ್ಸ್ಪಿರಸಿ, ದೇ ಹ್ಯಾವ್ ಸೆಲೆಕ್ಟೆಡ್ ದಟ್ ಹಾಸ್ಪಿಟಲ್. ಅದೇ ಹೇಳ್ತಾ ಇದ್ದೀನಿ ನಾನು, ದೇ ಹ್ಯಾವ್ ಸೆಲೆಕ್ಟೆಡ್ ಒನ್ ಹಾಸ್ಪಿಟಲ್, ಅದಕ್ಕೆ ಹೋಗಿದ್ದಾರೆ ಅವರು. ಬೇರೆ ಕೂಡ ಮಾಡಿರ್ಬೋದು, ಬಟ್ ರಿಪೋರ್ಟ್ ಆಗಿಲ್ಲ. ಐ ಡೋಂಟ್ ನೋ. ಇದು ಒಂದು ಕೇಸ್ ರಿಪೋರ್ಟ್ ಆಗಿದೆ, ಅದಕ್ಕೆ ನಾನು ಕೇಸ್ ಆಗಿದೆ ಹೇಳ್ತೇನೆ. ಅಲ್ಲ, ಅಂದ್ರೆ ಇದುವರೆಗೂ ಬಿಜಾಪುರ ಜಿಲ್ಲೆಯಲ್ಲಿ ಈ ಭ್ರೂಣಲಿಂಗ ಪತ್ತೆ ಅನ್ನೋದು ವ್ಯವಸ್ಥಿತವಾಗಿ ನಡೀತಿದೆಯಾ? ಅದು ಗೊತ್ತಿಲ್ಲ. ನಮ್ಮ ಬಿಜಾಪುರ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತಾವೇನು ಹೇಳ್ತಾ ಇದ್ದೀರಿ, ಈಗ ವಿಲ್ ನಾಟ್ ಮಿಕ್ಸ್ ಟೂ ಥಿಂಗ್ಸ್ ಟುಗೆದರ್. ಇದು ಎಕ್ಸ್ಟಾರ್ಷನ್ ಈಸ್ ಡಿಫ್ರೆಂಟ್. ಇವರು ಏನು ಐಡೆಂಟಿಫೈ ಮಾಡಿದ್ರು ಪೊಲೀಸ್ ಇಲಾಖೆಯಿಂದ ಎಕ್ಸ್ ಅನ್ನೋರು ವೈ ಅನ್ನೋರಿಗೆ ಏನು ಮಾಡ್ತಾ ಇದ್ದಾರೆ, ದಟ್ ಈಸ್ ವಾಟ್ ಹಾಸ್ಪಿಟಲ್ ಆಗಲಿ ಇವ್ರದ್ದಾಗಲಿ, ದಟ್ ಈಸ್ ಅ ಸಪ್ರೇಟ್ ಇಶ್ಯೂ. ಯಾಕಂದರೆ ಇವರು ಕಳಿಸಿದಂಥ ವ್ಯಕ್ತಿನೇ ಅವನು ಮೊದಲೇ ಪ್ರಿಪೇರ್, ಯಾರು ಯಾವ ಹೆಣ್ಮಗಳು ಇದು ಪ್ರೆಗ್ನೆಂಟ್ ಇದ್ದ ಸಮಯದಲ್ಲಿ ತಾನು ನಿಜವಾಗ್ಲೂ ಆ ಥರ ಮಾಡೋಕ್ಕೆ ಹೋದರೆ ಸ್ಕ್ರೀಮ್ ಮಾಡ್ಕೊಂತ ಯಾರೂ ಹೊರಗೆ ಬರುವಂಥದ್ದಿಲ್ಲ. ಇಟ್ ಈಸ್ ಆಲ್ ವೆಲ್ ಪ್ಲ್ಯಾನ್ಡ್ ಮತ್ತು ಅದು ಎಕ್ಸ್ಕ್ಲೂಸಿವ್ ಆದಂಥದ್ದು. ತಾವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ, 107 ಹಾಸ್ಪಿಟಲ್ಗಳಲ್ಲಿ ಈ ಥರ ಇದು ಪ್ರಸವ ಪೂರ್ವ ಲಿಂಗ ಪತ್ತೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ನಾವು ಇದುವರೆಗೆ ಇದ್ದಂಥ ಮಾಹಿತಿ ಪ್ರಕಾರ ನಡೀತಾ ಇಲ್ಲ. ಒಂದು ವೇಳೆ ಆ ಥರ ನಮಗೆ ಕಂಪ್ಲೇಂಟ್ ಏನಾದರೂ ಬಂದಲ್ಲಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ನಾವು ತಂಡನೂ ರಚಿಸಿದ್ದೀವಿ. ಆಮೇಲೆ ನಾವು ಅದ್ರ ಬಗ್ಗೆ ಕ್ರಮ DHO ನೇತೃತ್ವದಲ್ಲಿ ಸಮಿತಿಯೂ ಇದೆ. ಅದು ತಾವು ಹೇಳುವಂಥದ್ದು ಅಲ್ಲಿ ಇಲ್ಲಿ ಕೇಳಿ ಬಂದಿದ್ದಕ್ಕೆ ನಾವು ಇಮಿಡಿಯೇಟಾಗಿ ವಿಲ್ ಟೇಕ್ ಆ್ಯಕ್ಷನ್. ಅಲ್ಲ ಈಗ ಅಲ್ಲಲ್ಲ ಈಗ ನೀವು ಇಲ್ಲ ಈಗ ಒಂದು ನಿಮಿಷ. ಈಗ ತಮಗೂ ಗೊತ್ತಿದೆ, ಯಾವುದೇ ಒಂದು ಕೇಸ್ ಆದಮೇಲೆ ಯಾವುದು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರ್ತದೆ, ವಿ ಕೆನಾಟ್ ರಿವೀಲ್ ಲೈಕ್ ದ್ಯಾಟ್. ನಾವು ಏನು ನಿಮ್ಮ ಪ್ರಿಲಿಮಿನರಿ FIR ಅಂದ್ರೇನು, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ನಾವು ಅವ್ರು ಕಳ್ಳರು, ಇವರು ಇಂಥದ್ದು ಮಾಡಿದ್ದಾರೆ, ಅವರು ಎಕ್ಸ್ಟಾರ್ಷನ್ ಮಾಡಿದ್ದಾರೆ, ದಿಸ್ ಇಸ್ ಆಲ್ ವಾಟ್ ಎವರ್ ದ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಡಾಕ್ಟರ್ ತಪ್ಪೋ ಅಥವಾ ಅವ್ರು ಹೋದವ್ರ ತಪ್ಪೋ ಅಥವಾ ಈಗ ಮಾಡಿದವನ ತಪ್ಪೋ, ಇದ್ರ ಬಗ್ಗೆ ಎಲ್ಲ ನೀವು ಈಗ ಪ್ರಿಲಿಮಿನರಿ ಎನ್ಕ್ವೈರಿ ಆದಮೇಲೆ ನಾವು ಏನು ರಿಪೋರ್ಟ್ ಚಾರ್ಜ್ ಶೀಟ್ ಹಾಕ್ತಾ ಇರ್ತೀವಿ, ದ್ಯಾಟ್ ಇಟ್ ವಿಲ್ ಕಮ್ ಔಟ್. ಈಗ ನಮಗೆ ಇಂಥ ನಮ್ಮನ್ನೇ ನೀವು ಇಂಟ್ರಾಗೇಷನ್ ಮಾಡಿದಂಗೆ ಮಾಡಿದರೆ ವಿ ಕೆನಾಟ್ ಟೆಲ್. ಇಲ್ಲ ನೀವು ಹೇಳೋದು ಇಲ್ಲ ಕರೆಕ್ಟ್. ಅದೇ ಹೇಳ್ತಾ ಇದ್ದೀನಿ, ವಿದಿನ್ 1 hour I will give detailed press note about this. ಇಲ್ಲ ಅದಕ್ಕೆ ನೀವು ಇದಕ್ಕೆ ರಿಲೇಟ್ ಒಂದು ನಿಮಿಷ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಡಾಕ್ಯುಮೆಂಟ್ ನಾವು ಸೀಸ್ ಮಾಡ್ಕೊಳ್ಬೇಕಲ್ಲ, ಇನ್ಕ್ಲೂಡಿಂಗ್ ನೀವೇನು ಹೇಳ್ತಾ ಇದ್ದೀರಿ ಅದನ್ನು ನಾವು ಇಲಾಖೆಯಿಂದ ಸೀಸ್ ಮಾಡ್ಕೊಂಡಿದ್ದೀವಿ. ಆ ಡಾಕ್ಟರ್ ಕಂಪ್ಲೇನೆಂಟನ್ನು ಮಾಡ್ಕೊಂಡಿದ್ದೀವಿ, ಯಾರಿಗೆ ಇದನ್ನು ಮಾಡ್ತಾ ಇದ್ದೀವಿ ಅವರಿಗೂ ಮಾಡಿದ್ದೀವಿ, ಆಮೇಲೆ ಯಾವ ಲೇಡಿಗೆ ನಾವು ಇದು ಸ್ಕ್ರೀಮ್ ಮಾಡ್ಕೊಂಡು ಬಂತು ಅವರಿಗೂ ಸಂಬಂಧಪಟ್ಟಂಗೆ ಸಂಪೂರ್ಣ ದಾಖಲೆಯನ್ನು ಸೀಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಇಮಿಡಿಯೇಟಾಗಿ ದೇ ಆರ್ ನಾಟ್ ಎಕ್ಸ್ಪರ್ಟ್, CCTV ನೋಡಿಕೊಂಡು ಇದನ್ನೇ ಐಡೆಂಟಿಫೈ ಮಾಡಿದ್ದಾರೆ ಅನ್ನೋದು ಹೇಳುವಷ್ಟು ಎಕ್ಸ್ಪರ್ಟಿ ಪೊಲೀಸ್ ಇಲಾಖೆಯಲ್ಲಿ ಇರೋದಿಲ್ಲ. ದೇ ವಿಲ್ ಕಾಲ್ ದ ಎಕ್ಸ್ಪರ್ಟ್ಸ್ ಆ್ಯಂಡ್ ದೇ ವಿಲ್ ಚೆಕ್. ಚಾರ್ಜ್ ಶೀಟ್ ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ಕ್ರಮ ಕೈಗೊಳ್ತಾರೆ. ಸರ್, ಈಗ ಆ ಹೆಣ್ಮಗಳು ನೀವೇನು ಹೇಳಿದ್ರೆ ಸ್ಕ್ರೀಮ್ ಆಗ್ತದೆ, ಚೀರಾಡ್ಕೊಂಡು ಬರೋದನ್ನು ಏನೇನು ಹೇಳಿದ್ರು, ಇಲ್ಲ ನಂಗೆ ಫೋರ್ಸ್ಫುಲಿ ನನಗೆ ಪ್ಲೇಸ್ ಮಾಡ್ಸಾರ, ವಾಟ್ ಹ್ಯಾಪನ್? ಅದು ನಾವು ಅದಕ್ಕೆ ನಿಮಗೆ ಈಗ ಏನು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಡಿಟೇಲ್ ಇನ್ವೆಸ್ಟಿಗೇಷನ್ ಆದ ನಂತರ ಅದು ಗೊತ್ತಾಗೋದು. ಇದು ಬಂದಿದ್ದಾರೆ, 3 ಜನ ಅಲ್ಲಿ ಯಾಕೆ ಹೋಗಿದ್ರೆ 4 ಜನ ಒಂದು
ಈಗ ಅರೆಸ್ಟ್ ಮಾಡಿರೋದು ಇನ್ನೊಂದು ಅದಕ್ಕೆ ಏನು ಸಂಬಂಧ ಇಲ್ಲ, ಅದು ಒಂದು ಪಾರ್ಟ್ ರೈಟ್. ಈಗ ಏನು ಬಂದಿರೋ ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಇನ್ನೂ ಭ್ರೂಣಲಿಂಗ ಪತ್ತೆ ನಡೀತಾ ಇದೆಯಾ, ಅದ್ರ ಬಗ್ಗೆ ವ್ಯಾಪಕ ಅಷ್ಟೇ. ನೀವು ಅರೆಸ್ಟ್ ಮಾಡಿದ್ದಕ್ಕೆ ಅದಕ್ಕೆ ಇನ್ನೊಂದು ಸಂಬಂಧ ಇಲ್ಲ, ಅದು ನಿಮ್ಮ ಪ್ರೊಸೆಸರ್ ನೀವು ಮಾಡಿದಿರಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಎವಿಡೆನ್ಸ್ ಎಲ್ಲ ನಿಮ್ ಕಡೆ ಇದೆ, ಅದನ್ನ ನೀವು ಮಾಡ್ತೀರಿ. ಬಟ್ ನಮ್ಗೆ ಏನು ಅಂದ್ರೆ ಇದು ನಮ್ಮ ಜಿಲ್ಲೆಯಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋದಲ್ಲಿ ಫಸ್ಟ್ ಟೈಮ್ 100 ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿದ್ದು ಬಿಜಾಪುರ. ಅಂದ್ರೆ ಇನ್ನೂ ಸಹಿತ ಭ್ರೂಣಲಿಂಗ ಪತ್ತೆ ಮಾಡಿ ಭ್ರೂಣ ಹತ್ಯೆ ನಡೀತಾ ಇರುವಂತದ್ದು ಇದೇ ಅನ್ನೋ ಒಂದು ಆತಂಕ ಅಷ್ಟೇ. ಇಲ್ಲ, ಅದರ ಬಗ್ಗೆ ನಾನು ನಿಮಗೆ ಹೇಳಿದೆ. ನಿಮ್ಮ ಆತಂಕ ಅಥವಾ ಜನರ ಒಂದು ಏನು ಇದೆ ಇದರ ಬಗ್ಗೆ ನಾವು ಆಲ್ರೆಡಿ ವಿ ಹ್ಯಾವ್ ಟೇಕನ್ ಎ ಸ್ಟ್ರಿಂಜೆಂಟ್ ಆ್ಯಕ್ಷನ್. ನಾನು ಏಪ್ರಿಲ್ 10ರವರೆಗೆ ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಇಂಥದ್ದು. ಮತ್ತು ಈಗ ಇದು ವಿ ಆರ್ ಟುಡೇ ಸಹಿತ ಗಡಿಭಾಗದಲ್ಲಿ ನಡೀತಿದೆ ಅನ್ನೋದೇ ಎಲ್ಲ ಕಡೆ ಈಗ ನಾನು ಇಷ್ಟು ಬಿಜಾಪುರದಲ್ಲಿ ಬರ್ತಿಲ್ಲ, ಮಹಾರಾಷ್ಟ್ರದವರು ಇಲ್ಲಿ ಬಂದು ಚೆಕ್ ಮಾಡಿಸ್ಕೊಂಡು ಮಾಡ್ಕೊಳ್ತಿದ್ದಾರೆ ಅಂತ. ಈಗ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಈಗ ನಾವು ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಚಾರ್ಜ್ ತೊಗೊಂಡ ಮೇಲೆ ವಿ ಹ್ಯಾವ್ ಟೇಕನ್ ಎ ಮೀಟಿಂಗ್. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೇ ಇಂಥದ್ದು ಕೃತ್ಯ ಎಲ್ಲೇ ನಡೆದ್ರೂ ನಾವು ಅದನ್ನು ಸೀಸ್ ಮಾಡುವಂಥದ್ದು, ಅದರ ಕ್ರಮ ಕೈಗೊಳ್ಳುವಂಥದ್ದು ಒಂದು ಮಾಡ್ತೀವಿ. ಎರಡನೇದ್ದು, ಈಗಾಗಲೇ ನಾವು ಏಪ್ರಿಲ್ 10th ನಾವು ಡೆಡ್ಲೈನ್ ಕೊಟ್ಟಿದ್ದೀವಿ. ಈ ಪ್ರೈವೇಟ್ ಮೆಡಿಕಲ್ ಏನು ಸ್ಟೋರ್ಸ್ ನಡ್ತಾ ಇದ್ದಾರೆ ಅವರು ವಿದೌಟ್ ದ ಅಡ್ವೈಸ್ ಆಫ್ ದ ಈ ಗೈನಕಾಲಜಿಸ್ಟ್ ಇವ್ರು ಯಾರಾದರೂ ಮಾರೋದು ಕಂಡು ಬಂದರೆ 10ರ ನಂತರ 10ರವರೆಗೆ ಅವರು ಈಗಾಗಲೇ ಪರ್ಚೇಸ್ ಮಾಡಿಕೊಂಡು ಇಟ್ಕೊಂಡಿದ್ದರೆ ಅವರು ಡೀಲರ್ಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು, ಅಥವಾ DHOಗೆ ಬಂದು ಅದನ್ನು ಅವರ ಕಲೆಕ್ಟ್ ಮಾಡಿದಂಥ ಈ ಏನು 3 ನಾವು ಮೆಡಿಸಿನ್ ಹೇಳಿದ್ವಿಲ್ಲ ಅದನ್ನು ಅವರು ಸರೆಂಡರ್ ಮಾಡಬೇಕು. ಈ 10ರ ನಂತರ ಏನಾದರೂ ಸಿಕ್ಕರೆ ಆ ಮೆಡಿಕಲ್ ಏನು ಇದಿದೆಯಲ್ಲ ಅಂಗಡಿಗಳು ಅದನ್ನು ನಾವು ಸೀಸ್ ಮಾಡುವಂಥ ಕ್ರಮವನ್ನು ನಾವು ಇಮಿಡಿಯೇಟ್ ಆಗಿ ತಗೊಳ್ತೀವಿ. और खबरों के लिए देखते रहिए बी न्यूज नेशन. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3 ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಫ್ಲಾಟ್ ಸೇಲ್ 299 399 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ sarees near Siddheshwar Temple beside Corporation Bank, Gurukul Road, Vijaypur. Mobile number 7030170909. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।